ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಬಿ ಎಸ್ ಸಿ ನರ್ಸಿಂಗ್ ಕೆ ಸಿ ಟಿ ರಿಸಲ್ಟ್ 2024 ಮತ್ತು ಕೌನ್ಸ್ಲಿಂಗ್ ಪ್ರೊಸೆಸ್ ಹೇಗಿರುತ್ತೆ, ಆಪ್ಷನ್ ಎಂಟ್ರಿ ಅಂದರೆ ಏನು, ಈ ಮೂರು ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಿದ್ದೀನಿ. ಬಿ ಎಸ್ ನರ್ಸಿಂಗ್ ನೋಡ್ರಿ, ಇವಾಗ ಕೆಲವೊಬ್ರಿಗೆ ಇನ್ನೂ ಕೂಡ ಕ್ಲಾರಿಟಿ ಬಂದಿಲ್ಲ. ಬಿ ಎಸ್ ನರ್ಸಿಂಗ್ ಅಂದರೆ ಏನೋ ಕಂಪ್ಯೂಟರ್ ಅಂತಂದರೆ ಸಪ್ರೇಟಾಗಿ ಏನೋ ಒಂದು ಅಪ್ಲಿಕೇಶನ್ ಬಿಡ್ತಾರೆ, ಅದ್ರದ್ದು ಒಂದು ಏನೋ ಅಡ್ಮಿಷನ್ ಪ್ರೊಸೆಸ್ ಬೇರೆ ಇದಂತ. ಅದು ಇತ್ತು ಆ್ಯಕ್ಚುಲಿ ಯಾವಾಗ ಅಂತಂತಂದರೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಮೇಲೆ ನಿಮಗೆ ಯಾವಾಗ ಕೊಡ್ತಾ ಇದ್ರೋ ಸೀಟ್ನ, ಅವಾಗೇ ಇತ್ತು ಪ್ರೊಸೆಸ್. ಇಟ್ ಮೀನ್ಸ್ ಏನಪ್ಪ ಅಂತಂದರೆ 3 ಇಯರ್ಸ್ ಅಂದರೆ 3 ಇಯರ್ಸ್ ಬ್ಯಾಕ್. ಅಂದರೆ ಇದು ನಿಮ್ಮದು ನೀವು ಬಂದರೆ ಈಗ 3ನೇ ಬ್ಯಾಚ್ ಅವರು ಕೆ ಸಿ ಟಿ ನಡೀತಾ ಇರೋದು. ನಿಮಗೆ ಮೇ ಬಿ ಸೀನಿಯರ್ಸ್ ಅಂದರೆ 3 ವರ್ಷದ ಮೇಲೆ ಅಥವಾ 3rd ಇಯರು 4th ಇಯರ್ ಯಾರು ಇರ್ತಾರೋ ಅವ್ರು ಹೇಳ್ತಾ ಇರ್ಬೋದು ನಿಮಗೆ ಒಬ್ಬೊಬ್ಬರಿಗೆ ಪಿ ಯು ಸಿ ಮಾರ್ಕ್ಸ್ ಮೇಲೆ ಕೊಡ್ತಾರೆ ಅಂತಂದು. ಬಟ್ ಆ ರೀತಿ ಇಲ್ಲ. ನಿಮ್ಮ ಒಂದು ಸೀನಿಯರ್ಸ್ ಯಾರಪ್ಪ, ಇವಾಗ ನಿಮಗಿಂತೂ 2 ಬ್ಯಾಚ್ ಅವ್ರು ಏನಾಗಿದೆ ಅಂತಂದರೆ ಕೆ ಸಿ ಟಿನೇ ಅಷ್ಟೇ ಮಾಡಿದ್ದಾರೆ. ಇವಾಗ ರಿಸಲ್ಟ್ ಬಗ್ಗೆ ಮಾತಾಡೋದಂತಂದರೆ 20ನೇ ತಾರೀಕು ಬರುತ್ತೆ, ಇವತ್ತು ಬರುತ್ತೆ ಅಂತಂದ್ರೆ. ಸೊ ಹಂಗೇನಿಲ್ಲ. ಯಾಕಂತಂದರೆ ಅವ್ರು ಏನು ಹೇಳಿದಾರೆ ಅಂತಂದರೆ, ಇವಾಗ ನಿಮ್ಮದು ಸೆಕೆಂಡ್ ಪಿ ಯು ಸಿ ಎರಡನೇ ಎಕ್ಸಾಮ್ ಬರೀತಿರಲ್ವ, ಅಂದರೆ ಎರಡನೇ ಸರ್ತಿ ಬರೀತಿರ್ತಾರಲ್ವ, ಅದನ್ನು ಆದಮೇಲೆ ಏನು ಮಾಡ್ತಾರೆ ಅಂತಂತಂದರೆ ರಿಸಲ್ಟ್ ಬಿಡ್ತೀನಿ ಅಂತಂದು ಹೇಳ್ತಿದ್ದಾರೆ. ಯಾಕಂತಂದರೆ ಅಲ್ಲಿ ಮಾರ್ಕ್ಸ್ ಟ್ಯಾಲಿ ಆಗಬೇಕು. ಯಾಕಂದರೆ ಕೆ ಸಿ ಟಿ ಆಫ್ ಮಾರ್ಕ್ಸು ಮತ್ತು ಪಿ ಯು ಸಿ ಬೋರ್ಡ್ದು ಆಫ್ ಮಾರ್ಕ್ಸ್ ಎರಡೂ ಸೇರ್ಕೊಂಡ್ಬಿಟ್ಟು ಕೆ ಸಿ ಟಿ ರ್ಯಾಂಕ್ ಅನ್ನೋದು ಬರುತ್ತೆ. ಕೆ ಸಿ ಟಿ ರ್ಯಾಂಕ್ ಜೊತೆಗೆ ಕೆ ಸಿ ಟಿ ರ್ಯಾಂಕಲ್ಲಿ ಏನಿರುತ್ತೆ, ಬಿ ಎಸ್ ನರ್ಸಿಂಗ್ದು ಒಂದು ರ್ಯಾಂಕ್ ಇರುತ್ತೆ ಅದರಲ್ಲಿ. ಯಾಕಂತಂದರೆ ಇವಾಗ ಇಂಜಿನಿಯರು, ಅಗ್ರಿಕಲ್ಚರು, ವೆಟರ್ನರಿ ಇವೆಲ್ಲನೂ ಮಾಡುವಾಗ ಬಿ ಎಸ್ ನರ್ಸಿಂಗ್ದು ಕೂಡ ಅದು ಒಂದು ಏನಿರುತ್ತೆ, ನಿಮ್ಗೊಂದು ರ್ಯಾಂಕ್ ಬಂದಿರುತ್ತೆ. ಆ ರ್ಯಾಂಕ್ ಮೇಲೆ ನಿಮಗೆ ಸೀಟ್ ಸಿಗ್ತಾ ಹೋಗುತ್ತೆ. ಆದಷ್ಟು ರ್ಯಾಂಕ್ ನಿಮ್ಮದು ಕಡಿಮೆ ಇರಬೇಕು. ಇವಾಗ ಏನಪ್ಪ ಅಂತಂದರೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ, ಜಸ್ಟ್ ನಿಮ್ಮದು ಕೆ ಸಿ ಟಿ ರಿಸಲ್ಟ್ ಬರಲಿ, ಬಂದಾದ ತಕ್ಷಣ ಇರುತ್ತೆ ಅಂತಂದರೆ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ. ಮತ್ತು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಈ ವರ್ಷ ಮಾಡಿಸೋದೇನಿಲ್ಲ. ಈಗಾಗಲೇ ಮಾಡುವಾಗ ಅಪ್ಲೋಡ್ ಮಾಡಿದಾರಲ್ವ, ಅದರದ್ದು ಅದನ್ನೇ ಅಪ್ಲೋಡ್ ಆಗಿದ್ದೇ ಒಂದು ಏನಾಗುತ್ತೆ ಅಂತಂದರೆ ಒಂದು ವೆರಿಫಿಕೇಷನ್ ಒಂದು ಸ್ಲಿಪ್ ಬರುತ್ತೆ. ಆ ವೆರಿಫಿಕೇಷನ್ ಸ್ಲಿಪ್ನ ನೀವು ಡೌನ್ ಮಾಡ್ಕೋಬೇಕಾಗುತ್ತೆ. ಅದು ಇಂಪಾರ್ಟೆಂಟು. ಯಾಕಂತಂದರೆ ಅದರಲ್ಲಿ ನಿಮಗೆ ಕೋಡ್ ಅನ್ನೋದು ಇರುತ್ತೆ. ಆ ಕೋಡ್ ಇದ್ದರೆ ಮಾತ್ರ ಏನಾಗುತ್ತೆ ಅಂತಂದರೆ, ಅಂದರೆ ಸೀಕ್ರೆಟ್ ಕೀ ಇರುತ್ತೆ ಅದರಲ್ಲಿ. ಸೀಕ್ರೆಟ್ ಕೀ ಇದ್ದರೆ ಮಾತ್ರ ಏನಾಗುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಬರುತ್ತೆ. ಆಪ್ಷನ್ ಎಂಟ್ರಿ ಮಾಡುವಾಗ ಅದು ಸೀಕ್ರೆಟ್ ಕೀ ಕೋಡ್ ಎಲ್ಲ ಬೇಕಾಗುತ್ತೆ, ಪಾಸ್ವರ್ಡ್ ಎಲ್ಲ ಬೇಕಾಗುತ್ತೆ. ಸೊ ಅದೆಲ್ಲಿರುತ್ತೆ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲೇ ಇರುತ್ತೆ. ಅದು ಬಂದಾದ ತಕ್ಷಣ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಅಂದರೆ ಏನು, ಇವಾಗ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಅಂದರೆ ಏನಂತಂದರೆ ಕಾಲೇಜಸ್ ಇರ್ತಲ್ವ, ಅವನ್ನ ಪ್ರಿಯಾರಿಟಿ ಕೊಟ್ಕೊಂತ ಹೋಗೋದು. ಲೈಕ್ ಏನಪ್ಪ ಅಂತಂದರೆ, ನಿಮ್ಗೆ ಯಾವುದೋ ಒಂದು ಕಾಲೇಜ್ ಬೇಕಿತ್ತು, ನಮ್ಗೆ ಇದೇ ಕಾಲೇಜ್ ಬೇಕು, ನನಗೆ ಈ ಕಾಲೇಜ್ ಬಿಟ್ಟರೆ ಬೇರೆಯವ್ದು ಬೇಡ ಅನ್ನೋದಂದರೆ ಅದನ್ನು ಫಸ್ಟ್ ಕೊಡಬೇಕು. ಇನ್ ಕೇಸ್ ನನಗೆ ಈ ಕಾಲೇಜ್ ಸಿಗದೇ ಇದ್ದರೆ ಏನು ಮಾಡಬೇಕು, ಪರವಾಗಿಲ್ಲ ಬೇರೆ ಕಾಲೇಜ್ ಇದಾದರೂ ಸಿಕ್ಕರೆ ಚಿಂತೆ ಅಂತ ಅದನ್ನ 2ನೇ ಪ್ಲೇಸಿಗೆ ಕೊಡಬೇಕು. ಅವು ಎರಡು ಮೇಲೆ ಸಿಗ್ಲಿಕ್ಕಂದ್ರೆ ಏನು ಮಾಡಬೇಕು, ಇನ್ನೊಂದು ಬೇರೆದು ಯಾವುದೋ ಒಂದು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದನ್ನೊಂದು 3rd ಪ್ಲೇಸಿಗೆ ಕೊಡ್ತಾರೆ. ಈ ರೀತಿ ಕಾಲೇಜಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರಿಯಾರಿಟಿ ಕೊಡ್ಕೊತ ಹೋಗಬೇಕು. ಅಪ್ ಟು ಇದನ್ನು ಆಪ್ಷನ್ ಎಂಟ್ರಿ ಕರೆಕ್ಟೇ ಮಾಡಬೇಕು. ಅದನ್ನ ಆಪ್ಷನ್ ಎಂಟ್ರಿನೇ ನಿಮ್ಗೆ ಇವಾಗ ಫೋನ್ ಇಲ್ಲಿ ಮಾತಾಡಿದರೆ ಹೇಳೋಕ್ಕಾಗಲ್ಲ. ಲೈವ್ ಡೆಮೋನು ಮಾಡ್ತೀನಿ, ನಿಮಗೆ ಲೈವ್ ಡೆಮೋ ಮಾಡ್ರೆ ಅರ್ಥ ಆಗುತ್ತೆ. ಬರಲಿ ಅದೆಲ್ಲ ಯಾವಾಗ ಹೇಳ್ತೀನಿ. ಆ್ಯಂಡ್ ಇವಾಗ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ ಇಷ್ಟ ಏನಪ್ಪ ಅಂತಂದರೆ, ರಿಸಲ್ಟ್ ಬರುತ್ತೆ, ಆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊತಾರೆ, ಅದರ ಸೀಕ್ರೆಟ್ ಕೋಡ್ ಮತ್ತು ಪಾಸ್ವರ್ಡ್ ಇರ್ತದೆ, ಅದನ್ನ ತೊಗೊಂಡು ಆಪ್ಷನ್ ಎಂಟ್ರಿ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡ್ತಾರೆ. ಅದಾದ ತಕ್ಷಣ ನಿಮ್ಮದೊಂದು ಪ್ಲೇಸ್ಮೆಂಟ್ ಅಲಾಟ್ ಮಾಡ್ತಾರೆ. ನೀವು ಪ್ಲೇಸ್ಮೆಂಟ್ ಅಂದರೆ ಜಸ್ಟ್ ಮೊದಲಿಗೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಯಾಕಂದರೆ ಫಸ್ಟ್ನೇ ಸರ್ತಿ ಮಾಡುವಾಗ ನಿಮಗೆ ತಪ್ಪು ಮಾಡಿರ್ತಾರೆ, ಯಾಕಂದ್ರೆ ಗೊತ್ತಿರಲ್ಲ ನಿಮಗೆ. ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ, ಅದು ರಿಯಲ್ ಅಲ್ಲ. ಓಕೆ, ಅದು ನಿಮ್ಗೆ ಮತ್ತು ನೀವು ರಿಯಲ್ ರೌಂಡಲ್ಲಿ ನಿಮ್ಗೆ ಅದು ಸಿಗೋದು ಸಿಗದೇನೆ ಇರ್ಬೋದು, ಆ ರೀತಿ ಆಗುತ್ತೆ. ನೀವು ಏನಪ್ಪ ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕೈತೆ ಅಂದಮೇಲೆ ಜಸ್ಟ್ ರಿಯಲ್ ಫಸ್ಟ್ ರೌಂಡ್ ಅಂತ ಬರುತ್ತೆ. ಫಸ್ಟ್ ರೌಂಡಲ್ಲಿ ನಿಮಗೆ ರಿಯಲ್ ರಿಸಲ್ಟು 1-2 ದಿನ ಆದಮೇಲೆ ಬಿಟ್ಬಿಡ್ತಾರೆ. ಆ ರಿಸಲ್ಟಲ್ಲಿ ನಿಮ್ಮ ಕಾಲೇಜ್ ಇಷ್ಟ ಇದ್ದರೆ ಅಡ್ಮಿಷನ್ ಹೋಗ್ತೀರಾ. ಓಕೆ, ನಿಮ್ಮದು ಅಡ್ಮಿಷನ್ ಹೋಗ್ತೀರಾ. ಇಲ್ಲಾಂತಂದರೆ ಸೆಕೆಂಡ್ ರೌಂಡ್ ಹೋಗ್ತಾರೆ. ಆವಾಗ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ಚಾಯ್ಸ್ ಎಂಟ್ರಿ ಒಳಗೆ ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಬರುತ್ತೆ. ಅದನ್ನ ಯಾವಾಗ ಅಂತ ಹೇಳ್ತೀನಿ. ಓಕೆ, ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತೀರ ನೀವು. ಅಡ್ಮಿಷನ್ನು ಮಾಡಿಕೊಂಡು ಅವ್ರದ್ದು ಮುಗೀತೆ, ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮುಗೀತು ಅಷ್ಟೇ, ನಿಮ್ಮದು ಮುಗಿದೇ ಹೋಯಿತು. ಇನ್ ಕೇಸ್ ಚಾಯ್ಸ್ 2 ಕೊಟ್ಟು ಚಾಯ್ಸ್ 3 ಕೊಟ್ಟು ಈ ರೀತಿ ಏನಾರು ಕೊಡುತ್ತೆ ಅಂದರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ. ಸೆಕೆಂಡ್ ರೌಂಡು ಇದೇ ಪ್ರೊಸೆಸ್, ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಆಪ್ಷನ್ ಎಂಟ್ರಿಲಿ ಏನಾದರೂ ಸ್ವಲ್ಪ ಹೆಚ್ಚು ಅಂದರೆ ಚೇಂಜಸ್ ಏನಾದರೂ ಮಾಡಿಕೊಂಡು ಮತ್ತೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನೋದು ಬರುತ್ತೆ. ಇನ್ ಕೇಸ್ ಅಲ್ಲಿ ಕೂಡ ನಿಮ್ಮ ಕಾಲೇಜು ಚೆನ್ನಾಗಿ ಸಿಕ್ಕರೆ ಅಲ್ಲಿ ಕೂಡ ಅಡ್ಮಿಷನ್ ಮಾಡ್ಕೊತೀರಾ, ಮತ್ತೆ ಚಾಯ್ಸ್ ಎಂಟ್ರಿ ಕೊಟ್ಟು. ಇಲ್ಲ ಅಂತಂದರೆ ಏನಾಗುತ್ತೆ, ಡೈರೆಕ್ಟಾಗಿ ಮಾಪಪ್ ರೌಂಡ್ ಅಂತ ಬರುತ್ತೆ. ಅಲ್ಲಿ ಯಾವ ರೀತಿ ಮಾಪಪ್ ರೌಂಡ್ ನಿಮಗೆ ಕೆಲವೊಂದು ಟೈಮ್ ಕೆ ಕಡೆಯಿಂದ ಯಾವಾಗ ಬಿಡ್ತಾರಂತಲೇ ಗೊತ್ತಾಗಲ್ಲ. ಅಂಥ ಟೈಮ್ ಒಳಗೆ ನಮ್ಮ ಒಂದು ವಾಟ್ಸಪ್ ಗ್ರೂಪನ್ನು ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಏನಪ್ಪ ಹೇಳ್ತೀನಿ ಅಂತಂದರೆ, ವಾಟ್ಸಪ್ ಗ್ರೂಪಲ್ಲಿ ಅಂತೂ ಹೋಗಿ ಜಾಯ್ನ್ ಆಗಿರಿ. ಏನಾಗುತ್ತೆ ಅಂತಂದರೆ, ಇಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಏನಕ್ಕೆ ಇರಿ ಅಂತ ಹೇಳ್ತೀನಿ ಅಂತಂದರೆ, ಮಾಪಪ್ ರೌಂಡು ಸಡನ್ನಾಗಿ 1 ದಿನ ಅಥವಾ 2 ದಿನ ಒಂದೇ ದಿನದಲ್ಲಿ ಮುಗಿಸೋದು ಸಾಧ್ಯತೆ ಜಾಸ್ತಿ ಇರ್ತದೆ. ಅದು ಸೀಟ್ ಎಲ್ಲಾದರೂ ಖಾಲಿ ಇದ್ದರೆ, ನಿಮ್ಗೆ ಇನ್ ಕೇಸ್ ಯಾವುದೋ ಒಂದು ಕಾಲೇಜಲ್ಲಿ 1-2 ಸೀಟ್ ಯಾರೂ ಅಡ್ಮಿಷನ್ ಮಾಡಿಸಿಲ್ಲ, ಅಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕಾಲೇಜ್ ಸಿಕ್ಕೋರು ಅಡ್ಮಿಷನ್ ಮಾಡಿಸಿಲ್ಲ, ಮಾಪಪ್ ರೌಂಡ್ ಏನಾಗುತ್ತೆ, ಡೈರೆಕ್ಟಾಗಿ ನಿಮಗೆ ಸೀಟ್ ಕೊಟ್ಬಿಡ್ತಾರೆ ಕೆ ಕಡೆಯಿಂದ. ಇನ್ ಕೇಸ್ ಮಾಪಪ್ ರೌಂಡು ಫೋನಲ್ಲಿ ಆನ್ಲೈನ್ ಮಾಡಿದರೆ ಓಕೆ ಆನ್ಲೈನ್ ಮಾಡಿದರೆ ಓಕೆ, ಇಲ್ಲ ಆಫ್ಲೈನ್ ಮಾಡಿದರೆ ಯಾವತ್ತು ನಡೀತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಂಥ ಟೈಮ್ ಒಳಗೆ ನಮ್ಮೊಂದು ವಾಟ್ಸಪ್ ಗ್ರೂಪ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂಥ ಟೈಮ್ ಒಳಗೆ ನಿಮ್ಗೆ ಹೇಳ್ತೀವಿ ನಾವು, ಸರಿನಾ? ಸರಿ, ಮಾಪಪ್ ರೌಂಡಲ್ಲಿ ನಿಮ್ಮ ಸೀಟ್ ಸಿಗುತ್ತೆ. ಆಮೇಲೆ
ಕೌನ್ಸ್ಲಿಂಗ್ ಎಲ್ಲ ಪ್ರೊಸೆಸ್ ಎಂಡ್ ಆಗುತ್ತೆ. ಮತ್ತೆ ಒಂದು ಕ್ಲಾರಿಫಿಕೇಷನ್ ಕೆ ಕಡೆ ಕೊಡೋದಿರುತ್ತೆ, ಅದನ್ನ ಕೊಟ್ಟರೆ ಮುಗೀತು. ಓಕೆ, ನೀವು ಚಾಯ್ಸ್ ಎಂಟ್ರಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಆಪ್ಷನ್ ಎಂಟ್ರಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇವು ಎಲ್ಲನೂ ಕೂಡ ಕೆಲವೊಂದಿಷ್ಟು ಇನ್ನೂ ಫೀಸ್ ಸ್ಟ್ರಕ್ಚರು ನಿಮಗೆ ಕೆಲವೊಂದು ಇದು ಬಿಡ್ತಾರೆ, ಸೀಟ್ ಮೆಟ್ರಿಕ್ಸ್ ಅನ್ನೋದು ಬಿಡ್ತಾರೆ. ಲೈಕ್ ಫಸ್ಟಿಗೆ ಹೇಳ್ತೀನಲ್ವಾ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಹೇಳಿದೆಲ್ವ, ಸೀಕ್ರೆಟ್ ಕೋಡು ಪಾಸ್ವರ್ಡು ರಿಸಲ್ಟ್ ಬಂದಾದ ತಕ್ಷಣ ವೆರಿಫಿಕೇಷನ್ ಸ್ಲಿಪ್ಪು ಮತ್ತು ಕೋಡ್ ಬಂದ ತಕ್ಷಣ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದ್ದಾವೆ, ಓಕೆ, ಹೋದ ವರ್ಷ ಎಷ್ಟು ಕಟ್ ಆಫ್ ಇತ್ತು, ಓಕೆ, ಇದನ್ನೆಲ್ಲ ಅಂದರೆ ಹೋದ ವರ್ಷ ಎಷ್ಟು ಫೀಸ್ ಇತ್ತು, ಇದನ್ನೆಲ್ಲನೂ ಕೂಡ ಅವರು ಕೆ ಎ ಕಡೆಯಿಂದ ಬಿಡ್ತಾರೆ. ಅದೆಲ್ಲನೂ ನೋಡ್ಬೇಕಂದ್ರೆ ಕೆ ಎ ವೆಬ್ಸೈಟಲ್ಲೇ ಬಿಡ್ತಾರೆ. ನೀವು ಆ ವೆಬ್ಸೈಟು ಅಲ್ಲಿ ಗೂಗಲು ಯಾರು ಕೂಡ ನಂಬಕ್ಕೆ ಹೋಗ್ಬಿಡ್ರಿ. ಕೆ ಎ ಒಂದೇ ನಿಮಗೆ ಫೈನಲ್ ಸೊಲ್ಯೂಷನ್, ಅದು ಒಂದೇ ನಿಮಗೆ ಫೈನಲ್ ರಿಸಲ್ಟ್, ಅದು ಒಂದೇ ನಿಮ್ಗೆ ಏನಪ್ಪ ಅಂತಂದರೆ ಎಲ್ಲ ಅಪ್ಡೇಟ್ ಕೊಡೋದು ಕೆ ಎ ಒಂದೇ. ಕೆ ಎದಲ್ಲಿ ಏನೇ ಬಿಟ್ಟರು ನೀವು ಡೈಲಿ ಅಥವಾ ಡೈಲಿ ಅಂದರೆ 2 3 ಕೆ ವೆಬ್ಸೈಟ್ ನೋಡ್ತಾನೆ ಇರಬೇಕು ರಿಸಲ್ಟ್ ಬಂದಾದ್ಮೇಲೆ. ಯಾಕಂತಂದರೆ ಏನಾದರೂ ಒಂದು ಅಪ್ಡೇಟ್ ಬರ್ತಾ ಇರ್ತದೆ, ಏನಾದರೂ ಒಂದು ಚೇಂಜಸ್ ಮಾಡ್ತಾ ಇರ್ತಾರೆ ವರ್ಷ. ಅದಕ್ಕೆ ನಮ್ಮ ವಾಟ್ಸಪ್ ಗ್ರೂಪ್ನ ಕೂಡ ನೋಡ್ತಾ ಇರ್ರಿ. ಆ್ಯಂಡ್ ನಾವು ಒಂದೊಂದು ಚಾನಲಲ್ಲಿ ಒಂದು 3 to 4 minutes ವೀಡಿಯೋ ಹಾಕ್ತಾ ಇರ್ತೀವಿ, ಅದನ್ನು ಮಾತ್ರ ಮಿಸ್ ಮಾಡ್ಕೊಳ್ಕೊಬೇಡ್ರಿ. ಯಾಕಂತಂದರೆ 3 ಇಂದ 4 ನಿಮಿಷ ನಿಮ್ಗೆ ಎಲ್ಲೆಲ್ಲೋ ವೀಡಿಯೋ ನೋಡ್ತೀರಿ, ಅಂದರೆ ರೀಲ್ಸ್ ನೋಡಿದೆ ಅದನ್ನೆಲ್ಲ ನೋಡ್ತೀರಾ. ಇಲ್ಲಿ 3 ಇಂದ 4 ನಿಮಿಷ ವೀಡಿಯೋ ನೋಡಿದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮಗೆ ಅಡ್ಮಿಷನ್ 4 ವರ್ಷ ನೀವು ಸಫರ್ ಆಗೋದು ತಪ್ಪುತ್ತೆ. ಸರಿನಾ? ಸರಿ, ನಿಮ್ಮ BS ನರ್ಸಿಂಗ್ ಮಾತ್ರ ನಾವು ಫುಲ್ ಡೀಟೇಲಾಗಿ ಹೇಳ್ತೀನಿ ನಿಮಗೆ, ಅದ್ರ ಬಗ್ಗೆ ವರಿಬೇಡ. KCET ರಿಸಲ್ಟ್ ಬರಲಿ, ಎಲ್ಲರೂ ಕೂಡ ಚೆನ್ನಾಗಿ ಕಾಲೇಜ್ ಸಿಗುತ್ತೆ. ರ್ಯಾಂಕ್ ಎಷ್ಟೇ ಇರಲಿ ಎಲ್ಲರೂ ಕೂಡ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸ್ ನಾವು ಕೊಡ್ತೀನಿ, ಗ್ಯಾರಂಟಿ. ಅದಕ್ಕೆ ನೀವು ಎಲ್ಲಿರಬೇಕು, ವಾಟ್ಸಪ್ ಗ್ರೂಪಲ್ಲಿರ್ರಿ. ನಿಮಗೆ ಸ್ವಲ್ಪ ಡೌಟ್ಸ್ ಇತ್ತಂದರೆ ಗ್ರೂಪಲ್ಲಿ ಕೇಳಿರಿ. ನಿಮ್ಮ ತೀರಾ ಡೌಟ್ಸು ನಿಮ್ಗೇನೋ ಅದ್ರ ಬಗ್ಗೆ ಸ್ವಲ್ಪನೂ ಗೊತ್ತಾ ಅಂತಂದರೆ ನನಗೆ ಸಪ್ರೇಟಾಗಿ ಮೆಸೇಜ್ ಕೂಡ ಮಾಡ್ಬೋದು. ನಾನು ವಾಟ್ಸಪ್ ಗ್ರೂಪಲ್ಲಿ ಅಡ್ಮಿನ್ ಇರ್ತೀನಿ, ಬೇಕಾದ್ರೆ ಮೆಸೇಜ್ ಮಾಡಿರಿ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.